ಅಂತ ಹೇಳ್ಕೊಡಿ. 59ನೇ ಇಸ್ವಿ, ನಂದು 59ನೇ ವರ್ಷ. ಐ ಲವ್ ಯು. ಹಾಯ್ ಫ್ರೆಂಡ್ಸ್, ಬೆಳಗ್ಗೆಯಿಂದ ಸುಮ್ಮನೆ ಇದ್ವಿ ಅಂತ ಹೇಳ್ಬಿಟ್ಟು ರಜೆ ಇತ್ತು ಅಂತ ಹೇಳಿ ಬೋರ್ ಆಗ್ತಿತ್ತು ಅಂತೇಳಿ ನಾವು ಹೊರಗಡೆ ಏನಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ವಿ. ನಾನು, ನನ್ನ ಹಸ್ಬೆಂಡು, ತಂಗಿ ಗಂಡ ಬಂದಿದ್ವಿ. ಅವರೆಲ್ಲ ಹೊರಗಡೆ ಕೂತಿದ್ರು, ನಾವು ಒಳಗಡೆ ಕೂತಿದ್ವಿ. ಮತ್ತು ನನ್ನ ಮಗಳು ಅವ್ರ ಅಪ್ಪನ ಜೊತೆ ಆ ಫೋಟೋ ತೆಗಿಯಪ್ಪ ಅಂತ ಹೇಳಿ ಫೋಟೋ ತೆಗೆಸ್ಕೊತಾ ಇದ್ಲು. ನಾನು ಗೋಬಿ ಮಂಚೂರಿ, ನನ್ನ ಹಸ್ಬೆಂಡು ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ವಿ. ಚಿನ್ನಿ ಅದು ಏನದು ಬೇಕು ಅಂತಿಲ್ಲ, ಏನದು ಚಿನ್ನಿ ಎಂತ ಜೋರಾಗಿ ಹೇಳು. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಅಪ್ಪನ ಬರ್ಡೇ. ಇದೆಲ್ಲ ನಮ್ಮ ಅಪ್ಪನಿಗೆ ಇಷ್ಟ ಆಗಲ್ಲ, ಆದ್ರೂ ಬರ್ಡೇ ಏನೋ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದಲ್ಲ, ಸಡನ್ ಆಗಿ ಪ್ಲಾನ್ ಮಾಡಿದೀವಿ. ನೋಡಿ ಹೆಂಗ್ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ ಅಲ್ಲ. ಇವರೇ ನಮ್ಮಪ್ಪ. ನಮ್ಮ ಅಪ್ಪಂಗೆ 59 ವರ್ಷ ಆಯ್ತು. ಸರ್ವಿಸ್ ಮುಗಿತಾ ಬರ್ತಾ ಇದೆ, ಇನ್ನೆರಡು ವರ್ಷ ಸರ್ವಿಸ್ ಇದೆ. ಖುಷಿ ಆಗ್ತಿದೆ ಅಪ್ಪಾಜಿ ಈ ಬರ್ಡೇ? ಖುಷಿ ಆಯ್ತಂತೆ ನೋಡಿ. ಹಿಂಗೆ ಬಾ ಪುಟಾಣಿ. ಹ್ಯಾಪಿ ಬರ್ಡೇ ಟು ಯು. ಹೇಳು ತಾತಂಗೆ ತಿನ್ಸ್ಬಿಟ್ಟು ಹ್ಯಾಪಿ ಬರ್ಡೇ ಹೇಳ ಮಗನೇ. ನೀವು ತಿನ್ಸ್ರಿ, ತಿನ್ಸಿ ಎಲ್ಲಾರು. ಹಾ, ಏನ್ ಕೊಡ್ತೀರಾ? ಕೊಡ್ತಾ ಇದ್ದೀನಿ 59ನೇ ವಯಸ್ಸಿನಲ್ಲಿ. ಏನ್ ಹೇಳ್ಕೊಡ್ಬೇಕಪ್ಪ? ಐ ಲವ್ ಯು ಅಂತ ಹೇಳ್ಕೊಡಿ. ಐ ಲವ್ ಯು ಅಂತ ಹೇಳ್ಕೊಡಿ. 59ನೇ ಇಸ್ವಿ, ನಂದು 59ನೇ ವರ್ಷ. ಐ ಲವ್ ಯು. ಅಮ್ಮ ನೀನು ಹೇಳ್ಬೇಕು ಐ ಲವ್ ಯು ಟು ಅಂತ ಹೇಳ್ಬೇಕಪ್ಪ. ಐ ಲವ್ ಯು ಟು ಅಂತ ಹೇಳ್ಬೇಕು. ನಾಚಿಕೆ ಆಗ್ಬಿಡ್ತು ನಾವು ಅವನಿಗೆ. ಅಮ್ಮಮ್ಮ ಹೆಂಗೆ ನೆಗಾಡ್ತಿದ್ದಾರೆ ಪುಟಾಣಿ ಅವರು. ಖುಷಿ ಆಯ್ತಾ? ಹಿಂಗೆ ಸಂತೋಷವಾಗಿರಿ ನೀವಿಬ್ರು 100 ವರ್ಷ ಆಯ್ತಾ? ಭಗವಂತನ ಇಚ್ಛೆ. ನಾವಿಬ್ರು ಇರ್ತೀವಾ 100 ವರ್ಷ. ಆಕ್ಚುಲ್ ಆಗಿ ಇವತ್ತು ಇನ್ನೊಂದು ಸ್ಪೆಷಲ್ ಇದೆ. ಯಾರಿಗಾದ್ರು ನೆನ್ಪಲ್ಲಿದ್ಯಾ? ಏನ್ ಹೇಳ? ಅದನ್ನ ಇಷ್ಟೊಂದು ದುಃಖಕರವಾಗಿ ಹೇಳ್ತೀಯಲ್ಲ. ರೀ, ಇವತ್ತು ನಮ್ದು ಎಂಗೇಜ್ಮೆಂಟ್ ಆನಿವರ್ಸರಿ. ಎಷ್ಟು ವರ್ಷದ ಹೇಳಿ? 6 ವರ್ಷದ್ದು. 6 ವರ್ಷದಿಂದ ಜೊತೆಗಿದ್ದೀರಾ, ಗೊತ್ತೇ ಆಗಿಲ್ಲ. ನೋಡಿ ನಮ್ಮ ಮನೆ ಚೋಟೆ ಹಿಂಗೆ. ಎಂಗೇಜ್ಮೆಂಟ್ ಆನಿವರ್ಸರಿ, ಬರ್ಡೇ ಎರಡು ಒಂದೇ ದಿನ ಪ್ಲಾನ್ ಮಾಡಿದ್ವಿ ಅಲ್ವಾ? ನಮ್ಗೆ ಯಾವಾಗ್ಲೂ ಮೆಮೊರೀಸ್ ಇರುತ್ತೆ ನಮ್ಮ ಅಪ್ಪಂದು ಎಂಗೇಜ್ಮೆಂಟ್ ಆನಿವರ್ಸರಿ ಅಂತ. ನೋಡಿ, ನಮ್ಮ ಅಪ್ಪನಿಗೆ ಸೆಲೆಬ್ರೇಷನ್ ಅಂದ್ರೆ ಇಷ್ಟ ಇಲ್ಲ, ಬಟ್ ಆದ್ರೂ ನಾವು ಸಿಂಪಲ್ ಆಗಿ ಮಾಡಿದ್ವಿ. ನನ್ನ ಹಸ್ಬೆಂಡ್ ಫುಲ್ ಟಯರ್ಡ್ ಆಗಿದ್ದಾರೆ, ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ ನೋಡಿ. ಅಲ್ಲ ರೀ, ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀರಾ? ಮತ್ತೆ ಇವಾಗ ಏನು ಪ್ಲಾನ್? ನೆಕ್ಸ್ಟ್ ಪ್ಲಾನ್ ಏನು? ನೆಕ್ಸ್ಟ್ ನನ್ನ ಮಗಳದು ಮತ್ತೆ ಅವ್ರ ಅಜ್ಜಿದು ಅವ್ರ ತಾತಂದು ಡ್ಯಾನ್ಸ್ ಇದೆ. ಡ್ಯಾನ್ಸ್ ಇದೆ ಇವಾಗ. ಹೆಂಗ್ ಕಾಣಿಸ್ತಿದೆ ಅಮ್ಮ? ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ 1-2 ಫೋಟೋಸ್ ತೊಗೊಂಡ್ವಿ. ಆಮೇಲೆ ನೋಡಿ ನಾವು ಹೆಂಗೆ ಫೋಸ್ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿ ನೀಟಾಗಿ ಫೋಸ್ ಎಲ್ಲ ಕೊಟ್ಕೊಂಡು ಫೋಟೋಸ್ ತೊಗೊಂಡು. ಫಸ್ಟ್ ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಕೇಕ್ ಅಂದರೆ ಕ್ರೇಜ್. ಈಗ ಕೇಕ್ ತಿಂದು ಬೋರ್ ಆಗುತ್ತೆ. ಮತ್ತು ನೋಡಿ ನಾನು ಅಮ್ಮ
ಅಪ್ಪ, ನನ್ನ ಹಸ್ಬೆಂಡು, ನಮ್ಮ ಪಾಪು ಸುಮ್ಮನೆ ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆಮೇಲೆ ನೋಡಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಪಾಪು ಭರತನಾಟ್ಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಭರತನಾಟ್ಯ ಮಾಡ್ತಾಯಿದ್ರು. ಬಟ್ ನನ್ನ ಹಸ್ಬೆಂಡ್ ಡ್ಯಾನ್ಸರು, ಪ್ರೊಫೆಷ್ನಲ್ ಡ್ಯಾನ್ಸರ್ ಅಂತಲೇ ಹೇಳ್ಬೋದು. ಬಟ್ ಮದುವೆ ಆದಮೇಲೆ ಅದೆಲ್ಲ ಸ್ಟಾಪ್ ಮಾಡಿದ್ದಾರೆ. ನಮ್ಮ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಮತ್ತು ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ, ಯಾಕೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳಿ ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿ ಹಾಕಿದ್ದೀನಿ. ಮತ್ತು ನಮ್ಮ ವಿಡಿಯೋ ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ತುಂಬ 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 ಥ್ಯಾಂಕ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.